ಇನ್ನು ಧರ್ಮಸ್ಥಳದ ಪ್ರಕರಣವನ್ನ ಈಗಾಗಲೇ ಎಸ್ಐಟಿ ಟೀಮ್ ಏನು ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ. ಆ ಇನ್ವೆಸ್ಟಿಗೇಷನ್ ಅನ್ನ ಎನ್ಐಎಗೆ ಕೊಟ್ರೆ ಏನು ತಪ್ಪಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಮತ್ತೊಮ್ಮೆ ಸತೀಶ್ ಜಾರಕಿಹೊಳಿ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ತನಿಖೆ ಮುಗಿದಿದೆ. ಬಟ್ ಎನ್ಐಎ ಕೊಟ್ರೆ ಏನು ತಪ್ಪಿಲ್ಲ, ನ್ಯಾಷನಲ್ ಏಜೆನ್ಸಿ ಈ ಪ್ರಕರಣವನ್ನ ತನಿಖೆ ಮಾಡಿದ್ರೆ ತಪ್ಪೇನಿದೆ ಅಂತ ಹೇಳಿ ಪ್ರಶ್ನೆ ಮಾಡೋ ಮೂಲಕ ತಮ್ಮ ಮಾತನ್ನ ಸಚಿವ ಸತೀಶ್ ಜಾರಕಿಹೊಳಿ ಸಮರ್ಥಿಸಿಕೊಂಡಿದ್ದಾರೆ. ಒಂದು ಕಡೆ ಗೃಹ ಸಚಿವರು ಏನೋ ಬೇಡ, ನ್ಯಾಷನಲ್ ಏಜೆನ್ಸಿ ಕೊಡೋದೇನು ಬೇಡ, ನಮ್ಮ ಟೀಮೇ ಸಮರ್ಥವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇದರ ನಡುವೆ ಸತೀಶ್ ಜಾರಕಿಹೊಳಿ ನ್ಯಾಷನಲ್ ಏಜೆನ್ಸಿ ಕೊಟ್ರೆ ತಪ್ಪೇನೂ ಇಲ್ಲ, ಬಿಜೆಪಿ ಅವರು ವಿಪಕ್ಷದವರು ಏನು ಆಗ್ರಹ ಮಾಡ್ತಾ ಇದ್ದಾರೆ ಅದಕ್ಕೆ ಮಣೆ ಹಾಕೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳೋ ಮೂಲಕ ತಮ್ಮ ಹೇಳಿಕೆ ಸಮರ್ಥಿಸಿಕೊಂಡಿದ್ದಾರೆ. ಈಗಾಗಲೇ ಅದು ಮುಗಿದಿದೆ, ತನಿಖೆ ಮುಗಿದಿದೆ, ಇನ್ನೇನು ಅಲ್ಲಿ ಕೊಡುವಂತದ್ದೇನು ಅವಶ್ಯಕತೆ ಇಲ್ಲ. ನಾನೇ ಹೇಳಿದ್ದೆ ಅದು ಕೊಟ್ರೆ ಕೊಡು, ಅದು ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗೋಲ್ಲ. ಈಗಾಗಲೇ ಸಾಕಷ್ಟು ಮಾಡ್ತಿದ್ದಾರೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ. ಇದು ಒಂದು ಮಾಡಿದ್ರೆ ಏನತ್ರಲ್ಲಿ ಏನಂತ ವಿಶೇಷ ಇಲ್ಲ, ನಿನ್ನೆ ಹೇಳಿದೆ ನಾನು. ಈಗಾಗಲೇ ಮುಗಿಯುವಂತಲ್ಲಿದೆ, ಈಗ ಯಾರ ಮೇಘ ಆರೋಪ ಮಾಡಿಲ್ಲ. ಅಂದ್ರೆ ಎಸ್ಐಟಿ ಸರಿಯಾಗಿ ತನಿಖೆ ಆಗಿಲ್ಲ ಅಲ್ಲ, ಮಾಡಿದ್ದಾರೆ, ಇನ್ನು ಅಂತಿಮ ವರದಿ ಕೊಡ್ತಾರೆ. ಕೋರ್ಟಿಗೆ ಅಂತಿಮ ವರದಿ ಕೊಡ್ಬೇಕು, ವೇಟ್ ಮಾಡೋಣ. ಈಗಾಗಲೇ ಅದು ಮುಗಿದಿದೆ, ತನಿಖೆ ಮುಗಿದಿದೆ, ಇನ್ನೇನು ಅಲ್ಲಿ ಕೊಡುವಂತದ್ದೇನು ಅವಶ್ಯಕತೆ ಇಲ್ಲ. ನಾನೇ ಹೇಳಿದ್ದೆ ಅದು ಕೊಟ್ರೆ ಕೊಡು, ಅದು ಮುಗಿದಿದೆ ಅಂತ ಕೊಟ್ರೆ ಏನ್ ತಪ್ಪಾಗೋಲ್ಲ. ಈಗಾಗಲೇ ಸಾಕಷ್ಟು ಮಾಡ್ತಿದ್ದಾರೆ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ. ಇದು ಒಂದು ಮಾಡಿದ್ರೆ ಏನತ್ರಲ್ಲಿ ಏನಂತ ವಿಶೇಷ ಇಲ್ಲ, ನಿನ್ನೆ ಹೇಳಿದೆ ನಾನು. ಈಗಾಗಲೇ ಮುಗಿಯುವಂತಲ್ಲಿದೆ, ಈಗ ಯಾರ ಮೇಘ ಆರೋಪ ಮಾಡಿಲ್ಲ. ಅಂದ್ರೆ ಎಸ್ಐಟಿ ಸರಿಯಾಗಿ ತನಿಖೆ ಆಗಿಲ್ಲ ಅಲ್ಲ, ಮಾಡಿದ್ದಾರೆ, ಇನ್ನು ಅಂತಿಮ ವರದಿ ಕೊಡ್ತಾರೆ ಕೋರ್ಟಿಗೆ.